ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಸೊ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ ಅನಿಸುತ್ತೆ. ನಾನು ಸ್ಕಿನ್ ಕೇರ್ ಬಗ್ಗೆ, ಹೇರ್ ಕೇರ್ ಬಗ್ಗೆ ಮತ್ತು ನನ್ನ ಲೈಫ್ ಸ್ಟೈಲ್ ಮೇಕಪ್ ಬಗ್ಗೆ ನಿಮ್ಮ ಜೊತೆ ವೀಡಿಯೋಸ್ನ ಮಾಡ್ತಾನೇ ಇದ್ದೀನಿ. ಸೊ ಶೇರ್ ಕೂಡ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದೇ ಫಸ್ಟ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆಲ್ಮೋಸ್ಟ್ 3K ಕ್ರಾಸ್ ಆಗಿದೆ ನನ್ನದು ಚಾನಲ್ಲು. ತುಂಬಾ ಖುಷಿ ಇದೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಇದನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಸ್ಕಿನ್ ಕೇರ್ ಅಂತ ಬಂದರೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂದರೆ ನಾವು ಸ್ಕ್ರಬ್ಬಿಂಗ್ ಮಾಡೋದು ಫೇಸ್ಗಾಗಲಿ ಬಾಡಿಗಾಗಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಮ್ಮದು ಸ್ಕಿನ್ ಯಾವಾಗ ಹಾಳಾಗತ್ತಪ್ಪ ಅಂದರೆ ನಾವು ಸ್ಕ್ರಬ್ ಮಾಡ್ದಲೇ ಇದ್ದಾಗ, ನಮ್ಮ ಸ್ಕಿನ್ನಲ್ಲಿ ಫಾರ್ಮ್ ಆಗಿರೋ ಡಸ್ಟ್ ಮತ್ತು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ನೆಲ್ಲ ನಾವು ರಿಮೂವ್ ಮಾಡ್ದಲೇ ಇದ್ದಾಗ ಅದು ಡೆಡ್ ಸ್ಕಿನ್ನಾಗಿ ಕನ್ವರ್ಟ್ ಆಗಿ ಸ್ಕಿನ್ನ ಕಂಪ್ಲೀಟಾಗಿ ಹಾಳು ಮಾಡ್ತಾ ಬರುತ್ತೆ. ಸೊ ಅದರಿಂದನೇ ಎಲ್ಲ ಪ್ರಾಬ್ಲಮ್ಸು ಶುರು ಆಗ್ತಾ ಬರುತ್ತೆ. ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ ಟ್ಯಾನ್ ರಿಮೂವ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಹೊರಗೆ ಹೋಗಿರ್ತೀವಿ, ಅನಿವಾರ್ಯವಾಗಿ ಬಿಸಿಲಲ್ಲಿ ಇರಬೇಕಾಗತ್ತೆ. ಆಗ ಟ್ಯಾನ್ ಆಗಿದ್ದನ್ನು ನಾವು ಹಳೇದಾಗಿ ಅದನ್ನು ಮಾಡ್ಕೋಬಾರ್ದು. ಈ ವೀಕಲ್ಲಿ ನಾವು ಓಡಾಡಿದ್ದೀವಿ, ಈ ವೀಕ್ ಟ್ಯಾನ್ ಫಾರ್ಮ್ ಆಗಿದೆ ಅಂದರೆ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ 15 ಡೇಸ್ ಒಂದ್ಸಲಿನಾದರೂ ನಾವು ಡಿಟ್ಯಾನ್ ಮಾಡ್ಕೊಳ್ಳೇಬೇಕು, ಬಾಡಿಗಾಗಲಿ ಅಥವಾ ಫೇಸಿಗಾಗಲಿ. ಸೊ ನಾನು ನನ್ನ ಸ್ಕಿನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀನಿ, ಯಾವ ರೀತಿ ಕೇರ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಫ್ರೆಂಡ್ಸ್, ನಾನು ಫೇಸ್ ಬಗ್ಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ, ಹೇಗೆ ಕೇರ್ ಮಾಡ್ತೀನಿ ಆ್ಯಂಡ್ ಯಾವ ಸಿರಮ್ ಯೂಸ್ ಮಾಡ್ತೀನಿ, ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತೆಲ್ಲ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋನ ಚೆಕ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ನಾನು ಫೇಸ್ ಬಗ್ಗೆ ಅವತ್ತು ಕ್ಲಿಯರಾಗಿ ಎಲ್ಲ ಹೇಳಿದ್ದೀನಿ. ಸೊ ಇವತ್ತು ಬಾಡಿ ಬಗ್ಗೆ ಬರೋದನ್ನು, ನಾನು ಬಾತ್ ತಗೊಳ್ಳುವಾಗ ಸ್ನಾನಕ್ಕೆ ಯಾವ ಸೋಪ್ ಯೂಸ್ ಮಾಡ್ತೀನಿ ಮತ್ತು ಯಾವ ಬಾಡಿ ಸ್ಕ್ರಬ್ನ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ನೋಡಿ. ಸೊ ಇದೇ ಫ್ರೆಂಡ್ಸ್. ಸೊ ಇದು ಡಿಟ್ಯಾನ್ ಸ್ಕ್ರಬ್ಬು. ಇದರಲ್ಲಿ ಡಿಯರ್ ರ್ಯಾಷಲ್ ಅವ್ರದ್ದು. ಸೊ ಇವ್ರದ್ದು ಡಿಯರ್ ರ್ಯಾಷಲ್ ಅವರಲ್ಲಿ ಎಲ್ಲ ಕಂಪ್ನಿ ಎಲ್ಲ ಫ್ಲೇವರಲ್ಲೂ ಸ್ಕ್ರಬ್ ಇದೆ. ನಾನು ಲಾಸ್ಟ್ ಟೈಮು ಮಿಕ್ಸ್ಡ್ ಫ್ರೂಟ್ ಸ್ಕ್ರಬ್ ತೊಗೊಂಡಿದ್ದೆ, ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಅದಾದಮೇಲೆ ವಿಟಮಿನ್ ಸಿ ತೊಗೊಂಡಿದ್ದೆ, ಅದು ಕೂಡ ಚೆನ್ನಾಗಿದೆ. ಸೊ ನಾನು ಇದು ಮೂರರಲ್ಲಿ ಮುಂದಿನ ವೀಡಿಯೋದಲ್ಲಿ ಬೇಕಾದರೆ ಈ ಎಲ್ಲ ಪ್ರಾಡಕ್ಟ್ಗಳಲ್ಲಿ, ಡಿಯರ್ ರ್ಯಾಷಲ್ ಅವರ ಪ್ರಾಡಕ್ಟ್ಗಳಲ್ಲಿ ಯಾವುದು ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಬಟ್ ಇದು ನಾನು ಟ್ಯಾನ್ ಬಗ್ಗೆ ಹೇಳೋದಾದರೆ ಡಿಟ್ಯಾನ್ ಪ್ಯಾಕು ಆಸಮ್ ಆಗಿದೆ. ಸೊ ಎಷ್ಟು ಬಜೆಟ್ ಫ್ರೆಂಡ್ಲಿಯಲ್ಲಿ ನಮಗೆ ಪಾರ್ಲರಲ್ಲಿ ಕೊಡೋ ರಿಸಲ್ಟ್ಗಿಂತ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮಗೆ ಹಚ್ಕೊಂಡು ನೋಡಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇದು ಫೇಸ್ ಆ್ಯಂಡ್ ಬಾಡಿ ಸ್ಕ್ರಬ್ಬು ಎರಡಕ್ಕೂ ಆಗುತ್ತೆ. ಸೊ ಫೇಸಿಗೂ ಆಗುತ್ತೆ, ಬಾಡಿಗೂ ಆಗುತ್ತೆ. ನೀವು ಸ್ನಾನಕ್ಕೆ ಹೋದಾಗ ಇದನ್ನು ಯೂಸ್ ಮಾಡೋ ಅಂಥದ್ದು. ಹೇಗೆ ಯೂಸ್ ಮಾಡಬೇಕು ಏನು ಅಂತ ತಿಳಿಸ್ತೀನಿ. ಆದರೆ ಈ ಪ್ರಾಡಕ್ಟ್ ಬಗ್ಗೆ ಫಸ್ಟ್ ತಿಳಿಸ್ಬಿಡ್ತೀನಿ, ಬನ್ನಿ ಫ್ರೆಂಡ್ಸ್. ಇದು ನೋಡಿ, ಈ ಪ್ರಾಡಕ್ಟು ನಿಮಗೆ 1/4 kg ಜಾಸ್ತಿ ಬರುತ್ತೆ, 380 ml ಬರುತ್ತೆ. ಅದಲ್ದಲೆ ನ್ಯಾಚುರಲ್ಲು ಡಿಟ್ಯಾನ್ ಪ್ಯಾಕು, ಡಾಕ್ಟರ್ ರ್ಯಾಷಲ್ ಅವ್ರದ್ದು ಡಿಟ್ಯಾನ್ ಸ್ಕ್ರಬ್ ಇದೆ. ಆ್ಯಕ್ಚುಲಿ ಇದು ಡಿಟ್ಯಾನ್ ಫ್ಲೇವರ್ ನಾನು ತೊಗೊಂಡಿದ್ದೀನಿ ಸ್ಕ್ರಬ್ಬು. ಇದನ್ನೇನಿಲ್ಲ, ಅಪ್ಲೈ ಮಾಡೋದಷ್ಟೇ. ಇದರಲ್ಲಿ ನಿಮಗೆ ಏನೇನಪ್ಪ ಸಿಗುತ್ತೆ ಅಂತಂದರೆ ಬೆಸ್ಟ್ ರಿಸಲ್ಟ್ಸ್ಗೋಸ್ಕರ ಇವ್ರದ್ರಲ್ಲೇ ಪ್ರಾಡಕ್ಟಲ್ಲಿ ಕ್ಲೆನ್ಸರು, ಸ್ಕ್ರಬ್ಬು ಮತ್ತು ಜೆಲ್ಲು, ಕ್ರೀಮು, ಫೇಸ್ ಪ್ಯಾಕು, ಸೆರಮು ಎಲ್ಲ ಸಿಗುತ್ತೆ ಇವ್ರ ಪ್ರಾಡಕ್ಟಲ್ಲಿ. ಬಟ್ ನಾನು ಸ್ಕ್ರಬ್ನ ಯೂಸ್ ಮಾಡ್ತೀನಿ ಮತ್ತು ಪ್ಯಾಕ್ ಒಂದು ಯೂಸ್ ಮಾಡ್ತೀನಿ. ಸೊ ಇವತ್ತು ಸ್ಕ್ರಬ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಸ್ಕ್ರಬ್ ಬಗ್ಗೆ ಇರುತ್ತೆ ಈ ವಿಡಿಯೋ ಫುಲ್ಲು. ಟ್ಯಾನ್ನ ಯಾವ ರೀತಿ ರಿಮೂವ್ ಮಾಡೋದು ಮತ್ತು ಸ್ಕ್ರಬ್ಬಿಂಗ್ ಯಾವ ರೀತಿ ಮಾಡಬೇಕು ಫೇಸಿಗಾಗಲಿ ಬಾಡಿಗಾಗಲಿ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ 225 ರೂಪೀಸ್ ಇದೆ MRP. ಬಟ್ ನನಗಿದು ಇನ್ನೂ ಕಮ್ಮಿಲಿ ಸಿಕ್ಕಿತ್ತು ಆಫರಲ್ಲಿ. 140 ಸಮಥಿಂಗೋ 150 ಸಮಥಿಂಗೋ ಸಿಕ್ಕಿತ್ತು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಸೊ ಇದು ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿರ್ಬೋದು, ಇದೆಲ್ಲ ಪಾರ್ಲರ್ ಐಟಮು. ಎಲ್ಲ ಪಾರ್ಲರ್ಗಳಲ್ಲೂ ಈ ಐಟಮ್ ಇದ್ದೇ ಇರುತ್ತೆ. ಸೊ ಇದರದ್ದೇ ಸ್ಕ್ರಬ್ ಇಟ್ಕೊಂಡಿರ್ತಾರೆ, ಇದರದ್ದೇ ಫೇಸ್ ಪ್ಯಾಕ್ ಎಲ್ಲ ಇಟ್ಕೊಂಡಿರ್ತಾರೆ. ಅವ್ರು ನಮಗೆ 500-800 ರೇಂಜಿಗೆ ಒಂದು ಡಿಟ್ಯಾನ್ ಮಾಡೋದಕ್ಕೆ, ಒಂದು ಕ್ಲೀನಪ್ ಮಾಡಲಿಕ್ಕೆ 500-600 ಎಲ್ಲ ತೊಗೊಬಿಡ್ತಾರೆ. ಸೊ ನಾವು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಡಿಟ್ಯಾನ್ ಮಾಡ್ಕೋಬೋದು, ಸ್ಕ್ರಬ್ನ ತೆಗಿಬೋದು ಆ್ಯಂಡ್ ಮೇಯ್ನಾಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಯಾವ ರೀತಿ ತೆಗಿಬೋದು ಅಂತ ತೋರಿಸ್ಕೊಡ್ತೀನಿ.
ಫ್ರೆಂಡ್ಸ್, ಸ್ಕ್ರಬ್ಬಿಂಗಿಗೆ ನಾವು ಫಸ್ಟ್ ಸ್ಟ್ರೀಮ್ ತೊಗೋಬೇಕಾಗುತ್ತೆ. ಅದಕ್ಕೆ ಒಂದು ಕ್ಲೀನಾಗಿರೋ ವೆಸಲ್ ತೊಗೊಳ್ಳಿ. ಅದಕ್ಕೆ ಚೆನ್ನಾಗಿರೋ ನೀರು ಹಾಕಿ, ಒಳ್ಳೆ ನೀರು ಹಾಕಿ, ಅದಲ್ದಲೆ ಅದಕ್ಕೆ ರೋಸ್ ಪೆಟಲ್ಸ್ನ ಹಾಕಿ. ನ್ಯಾಚುರಲ್ ನಿಮ್ಮ ಮನೇಲೇ ಬೆಳೆದಿರೋ ರೋಸ್ ಆದರೂ ತುಂಬ ಒಳ್ಳೆಯದು. ಈ ಮಾರ್ಕೆಟಿಂದು ಒಂದೊಂದ್ಸಲಿ ಕಲರ್ಡ್ ರೋಸ್ ಇರುತ್ತೆ, ಸೊ ಹಾಗಾಗಿ ಕೆಮಿಕಲ್ ಇರುತ್ತೆ ಅದರಲ್ಲಿ. ಸೊ ಇದು ನಿಮ್ಮ ಗಿಡದಲ್ಲೇ ಇದ್ದರೆ ಬೆಸ್ಟು. ರೋಸ್ ಪೆಟಲ್ಸ್ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡಿ, ಸೊ ದಟ್ ಅದರದ್ದು ಫ್ರ್ಯಾಗ್ರೆನ್ಸ್ ಎಲ್ಲ ಅದರದ್ದು ಒಳ್ಳೆ ಅಂಶ, ರೋಸಿಂದ ಅಂಶ ಎಲ್ಲ ಅದರಲ್ಲಿ ಬಿಟ್ಕೊಳ್ಳೋ ಥರ. ಸೊ ನೀರು ಈ ರೀತಿ ಕುದಿಯುವಾಗ ಅದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಫ್ಲೇಮ್ ಆಫ್ ಮಾಡಿಕೊಂಡು ಸ್ಟೀಮ್ ತೊಗೊಳೋದಕ್ಕೆ ರೆಡಿಯಾಗಿರುತ್ತೆ. ನಾವು ಸ್ಕ್ರಬ್ಬಿಂಗಲ್ಲಿ ಸ್ಟೀಮ್ ತೊಗೊಳೋದನ್ನು ತುಂಬ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗತ್ತೆ. ಯಾಕಂದರೆ ನಿಮ್ಮ ಪೋರ್ಸು ಓಪನ್ ಇಲ್ದಲೆ ನೀವು ಸ್ಕ್ರಬ್ ಮಾಡಿಕೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಸ್ಟೀಮ್ ತೊಗೊಳೋದ್ರಿಂದ ಓಪನ್ ಆಗುತ್ತೆ. ನೋಡಿ, ಸ್ಟೀಮ್ ತೊಗೊಳೋಕ್ಕೂ ಮುಂಚೆ ನೀವು ನೀಟಾಗಿ ಹೇರ್ನೆಲ್ಲ ಬಂದ್ ಮಾಡಿಬಿಟ್ಟು ನಿಮ್ಮ ಫೇಸ್ ವಾಶಿಂದ ನೀಟಾಗಿ ಫೇಸ್ ವಾಶ್ ಮಾಡ್ಕೊಬಿಡಿ ಒಂದ್ಸಲಿ. ಫೇಸ್ ಯಾವಾಗಲೂ ಕ್ಲೀನಾಗಿರಬೇಕು. ನಾವು ಯಾವುದೇ ಪ್ಯಾಕು ಅಥವಾ ಸ್ಕ್ರಬ್ಬು ಅಥವಾ ಡಿಟ್ಯಾನ್ ಏನೇ ಮಾಡೋದಾದ್ರೂ ಫೇಸ್ ಕ್ಲೀನಾಗಿರಬೇಕು. ಸೊ ನೀವು ಯೂಸ್ ಮಾಡೋ ಅಂಥ ಫೇಸ್ ವಾಶು ನೀಟಾಗಿ ಒಂದ್ಸಲಿ ಕ್ಲೀನ್ ಮಾಡ್ಕೊಬಿಡಿ. ನಾನು ಇಲ್ಲಿ ಪಾಂಡ್ಸ್ ವೈಟ್ ಬ್ಯೂಟಿ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಈ ಹಿಂದಿನ ವೀಡಿಯೋದಲ್ಲೇ ನಾನು ಏನೇನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹಾಕಿದ್ದೀನಿ. ಸೊ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಚೆಕ್ ಮಾಡಿ ಒಂದ್ಸಲಿ. ಫ್ರೆಂಡ್ಸ್, ಫೇಸ್ ವಾಶ್ ಆದಮೇಲೆ ನಾನು ತಣ್ಣೀರಲ್ಲಿ ಅದನ್ನು ವಾಶ್ ಮಾಡಿಕೊಂಡು ಟವೆಲಲ್ಲಿ ನೀಟಾಗಿ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಸ್ಕಿನ್ ಈಸ್ ಪ್ರೆಪ್ ಫಾರ್ ಸ್ಟೀಮ್ ತೊಗೊಳೋದಕ್ಕೆ ರೆಡಿಯಾಗಿರುತ್ತೆ. ಸೊ ಈ ಥರ ನೋಡಿ, ಒಂದು ಮಸ್ಲಿನ್ ದೊಡ್ಡ ಶಾಲ್ ಥರನೋ ಅಥವಾ ಟವೆಲ್ ಥರನೋ ತೊಗೊಂಡು ನೀಟಾಗಿ ಒಂದು 2 ಮಿನಿಟ್ಸು ಸ್ಟೀಮ್ ತೊಗೊಳ್ಳಿ. 2 ಮಿನಿಟ್ಸ್ ಅಷ್ಟೇ ಸಾಕು ಫ್ರೆಂಡ್ಸ್, ಜಾಸ್ತಿ ತೊಗೋಬೇಡಿ. ನೋಡಿ, ಈ ಥರ ನಿಮ್ಮ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಅದಾದಮೇಲೆ ಈ ಥರ ಒಂದು ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ತೆಗೆಯುವಂಥ ಒಂದು ಪಿನ್ ಸಿಗುತ್ತೆ. ಅದನ್ನು 10 ರುಪೀಸೇ 20 ರುಪೀಸ್ ಇರಬೇಕು. ಇದನ್ನು ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ಕಡೆ ಸಿಗುತ್ತೆ ಶಾಪ್ಗಳಲ್ಲಿ. ಅದನ್ನು ಬೈ ಮಾಡಿ ನೀವು ಈ ಥರ ನೀಟಾಗಿ ವೈಟ್ ಹೆಡ್ಸ್ನೆಲ್ಲ ತೆಗಿಬೇಕು. ನೋಡಿ ಯಾವ ಥರ ಬರ್ತಾ ಇದೆ ಫ್ರೆಂಡ್ಸ್, ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಫಿಲ್ಟ್ರ್ ಹಾಕಿಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಿ ವೈಟ್ ಹೆಡ್ಸು ರಿಮೂವ್ ಆಗ್ತಾ ಇದೆ. ಸೊ ಈ ಸ್ಕ್ರಬ್ಬಿನ ಪ್ಯಾಕ್ ಹಾಕಿದ್ಮೇಲಂತೂ ಇನ್ನೂ ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ನನಗೆ ಬ್ಲ್ಯಾಕ್ ಹೆಡ್ಸ್ ಅಷ್ಟೊಂದು ಜಾಸ್ತಿ ಏನಿಲ್ಲ, ಯಾಕಂದರೆ ನಾನು ಅದನ್ನು ತುಂಬ ಓವರ್ ದಿನಗಳಲ್ಲಿ ಬಿಡೋದೇ ಇಲ್ಲ. ಹಾಗಾಗಿ ನನಗೆ ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ ಇಲ್ಲ. ವೈಟ್ ಹೆಡ್ಸ್ನ ಕಂಪ್ಲೀಟಾಗಿ ನೀವು ತೆಗಿದಲ್ಲೇ ಅದೇ ರೀತಿ ಬಿಟ್ಟುಬಿಟ್ರೆ ಅದು ಹಳೇದಾಗಿ ಆಗಿ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ. ಸೊ ನಾನು ವೈಟ್ ಹೆಡ್ಸ್ ಇರುವಾಗಲೇ ತೆಗೆದು ಬಿಡ್ತೀನಿ. ಅವಾಗವಾಗ ವಾರದಲ್ಲಿ ಒಂದ್ಸಲಿ ಅಥವಾ 15 ಡೇಸ್ಗೆ ಒಂದ್ಸಲಿ ಅಂತೂ ಮಾಡೇ ಮಾಡ್ತೀನಿ. ನೀವು ಜಾಸ್ತಿ ಇರೋರು ತುಂಬ ಜೋರಾಗಿ ಅದನ್ನು ರಬ್ ಮಾಡಿ ತೆಗಿಯೋಕ್ಕೆ ಹೋಗಬೇಡಿ. ಮೊದಲನೇ ಸಲಿಗೆ ಸ್ವಲ್ಪ ಬಂದ್ರೂ ಸಾಕು. ಸೊ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ವೆರೀ ಸಾಫ್ಟಾಗಿ ಆ ಪಿನ್ನನ್ನು ಯೂಸ್ ಮಾಡಿ. ತುಂಬ ರಫಾಗಿ ಒಂದೇ ಸಲ ಎಲ್ಲನೂ ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವೀಕ್ಲಿ ಟ್ವೈಸ್ ಯೂಸ್ ಮಾಡಿ ನೀವು ಇದನ್ನು ನೀಟಾಗಿ ನಿಮ್ಮ ಸ್ಕಿನ್ನ ಕ್ಲೀನ್ ಮಾಡ್ಕೋಬಹುದು. ಒಂದು 3-4 ವಾಶ್ ಅಷ್ಟರಲ್ಲಿ ನಿಮ್ಮದು ಇಡೀ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗೇ ಬಿಡುತ್ತೆ. ನೀವು ಒಂದೇ ಸಲ ತೆಗಿಯೋಕ್ಕೆ ಹೋದರೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ತುಂಬ ಸಾಫ್ಟಾಗಿ ಈ ಪಿನ್ನನ್ನು ಯೂಸ್ ಮಾಡಬೇಕು. ನಿಮಗೆ ಇನ್ನೂ ಎಲ್ಲೆಲ್ಲಿದೆ ಅಂತ ಅನಿಸುತ್ತೆ ಅಲ್ಲಿ ರಿಮೂವ್ ಮಾಡ್ತಾ ಹೋಗಿ. ನನಗೆ ಪಿಂಪಲ್ಸ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಪಿಂಪಲ್ ಪ್ರಾಬ್ಲಮ್ ಇರೋರೆಲ್ಲ ಅದೇ ಆಯಿಲ್ ಐಟಮ್ಸ್ ಎಲ್ಲ ಕಡಿಮೆ ತಿನ್ನಿ ಫ್ರೆಂಡ್ಸ್. ಆಯಿಲಿ ಸ್ಕಿನ್ ಇರೋರು ಆದಷ್ಟು ಆಯಿಲ್ ಐಟಮ್ಸು, ಆಯಿಲಿ ಫುಡ್ ಎಲ್ಲ ತುಂಬ ಕಮ್ಮಿ ತಿನ್ನಬೇಕು. ಆದಷ್ಟು ತಂಪಾಗಿರೋ ಐಟಮ್ಸ್ನ, ಎಳ್ನೀರು ಈ ಥರದನ್ನೆಲ್ಲ ಯೂಸ್ ಮಾಡಬೇಕು. ನೋಡಿ, ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನನಗೆ ಯಾವುದೇ ರೀತಿ ಬ್ಲ್ಯಾಕ್ ಹೆಡ್ಸ್ ಇಲ್ಲ. ನೋಡಿ, ವೈಟ್ ಹೆಡ್ಸ್ ಮಾತ್ರ ಬರ್ತಾ ಇದೆ. ಸಾಫ್ಟಾಗಿ ಈ ಪಿನ್ನನ್ನು ಯೂಸ್ ಮಾಡಿ ಅಂತ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ರು ಹೇಳ್ತೀರಾ ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಫಾಸ್ಟಾಗಿ ಹೇಳಿ ಅಂತ. ನಾನು ಬಿಡಿಸಿ ಯಾಕಪ್ಪ ಹೇಳ್ತೀನಿ ಅಂದರೆ ಎಲ್ಲ ಗೊತ್ತಾಗಲಿ ಅಂತ. ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಹೇಳಿರ್ತೀನಿ. ಅದನ್ನು ಒಬ್ಬರು ಯಾರೋ ಕಮೆಂಟ್ ಮಾಡಿದರು, ಬೇಗ ಮಾತಾಡಿ ತುಂಬ ಲಾಂಗ್ ಪ್ರೋಸೆಸ್ ಮಾಡ್ತೀರಾ ಅಂತ. ಸೊ ಇಷ್ಟೇ ಫ್ರೆಂಡ್ಸ್. ಸೊ ಇದಾದಮೇಲೆ ನಾನು ವೆಟ್ಟಾಗಿರೋ ಒಂಚೂರು ಹಾಟ್ ವಾಟ್ರಲ್ಲಿ ವೆಟ್ಟಾಗಿರೋ ಒಂದು ಸಾಫ್ಟ್ ಕ್ಲಾತ್ ಇಟ್ಕೊಂಡಿದ್ದೀನಿ. ನೀವು ಟಿಶ್ಯೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ಥರ ಒಂದು ಸಾಫ್ಟ್ ಕ್ಲಾತ್ನ ನೀವು ಯೂಸ್ ಮಾಡ್ಬೋದು. ಹಾಟ್ ವಾಟ್ರಲ್ಲಿ ಈ ಥರ ಎಜ್ಜಿಬಿಟ್ಟು ಇನ್ನೊಂದ್ಸಲಿ ಪೋರ್ಸ್ ಸ್ವಲ್ಪ ನೀಟಾಗಿ ಓಪನ್ ಆಗಲಿಕ್ಕೆ ಇದು. ಸೊ ಫ್ರೆಂಡ್ಸ್, ಅದಾದಮೇಲೆ ನಾನು ಡಿಟ್ಯಾನ್ ಪ್ಯಾಕ್ನ ನೋಡಿ, ಸ್ಕ್ರಬ್ಬಿಂಗ್ ಪ್ಯಾಕ್ನ ತೊಗೋತಾ ಇದ್ದೀನಿ. ಇದು ನಿಮಗೆ ಮಲ್ಟಿ ಯೂಸ್ ಆಗುತ್ತೆ. ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಮಾಡಿ ಬ್ರೈಟನ್ ಮಾಡುತ್ತೆ ಸ್ಕಿನ್ನ. ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ನಿಮಗೆ ಒಂದು ಯೂಸಲ್ಲೇ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ನೋಡ್ತಾ ಇರಿ. ಸೊ ನೀವು ಇದನ್ನು 1/4 kg ಅಷ್ಟು ತೊಗೊಂಡು
ಕಂಪ್ಲೀಟಾಗಿ ಒಂದು 5 to 6 ವಾಶ್ ಆಗಿದ ತಕ್ಷಣ ನಿಮಗೆ ಒಳ್ಳೆ ರಿಸಲ್ಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇದು ಫೇಸ್ ಆ್ಯಂಡ್ ಬಾಡಿಗೆ ಎರಡಕ್ಕೂ ಯೂಸ್ ಮಾಡ್ಬೋದು. ನಾನು ಸ್ನಾನಕ್ಕೆ ಹೋದಾಗ ಏನಪ್ಪ ಅಂದರೆ ಫಸ್ಟು ಬಿಸಿನೀರಲ್ಲಿ ಒಂದ್ಸಲಿ ಸೋಪಲ್ಲಿ ಬಾಡಿನ ಸ್ಕ್ರಬ್ ಮಾಡಿಬಿಟ್ಟು ಅದಾದಮೇಲೆ ಈ ಸ್ಕ್ರಬ್ಬಿಂಗ್ ಪ್ಯಾಕ್ನ ಹಾಕಿ 10 ನಿಮಿಷ ಬಿಟ್ಟು ಹಾಟ್ ವಾಟ್ರಲ್ಲಿ ಶವರ್ ತೊಗೊಂಡು ಬರ್ತೀನಿ. ಸೊ ನಾನು ಯಾವ ಸೋಪ್ ಯೂಸ್ ಮಾಡ್ತೀನಿ ಏನು ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತಿರ್ತೀನಿ, ಕಾಯ್ತಾ ಇರಿ. ಸೊ ಸ್ಕ್ರಬ್ ಮಾಡುವಾಗಲೂ ಅಷ್ಟೇ ನೀವು ಸರ್ಕ್ಯುಲರ್ ಮೋಷನಲ್ಲಿ ಮಾಡಬೇಕು. ಈ ಫೇಸಿಗೆ ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಅದೇ ಸ್ಟೆಪ್ಸ್ನ ಫಾಲೋ ಮಾಡಿ. ಇನ್ನು ಇದನ್ನು ನಾನು ಕೈಗೆ ಕೂಡ ಹಚ್ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದನ್ನು ಸ್ನಾನಕ್ಕೆ ಹೋದಾಗ ನೀವು ಫಸ್ಟ್ ಬಿಸಿನೀರಲ್ಲಿ ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಅಥವಾ ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಸೋಪಲ್ಲಿ ಒಂದ್ಸಲಿ ಬಾಡಿನ ವಾಶ್ ಮಾಡಿಕೊಂಡು ಅದಾದಮೇಲೆ ಹಾಟ್ ವಾಟರ್ ಎಲ್ಲ ಹಾಕಿ ವಾಶ್ ಮಾಡಿಕೊಂಡು ಅದಾದಮೇಲೆ ಈ ಸ್ಕ್ರಬ್ನ ಅಪ್ಲೈ ಮಾಡಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಹೋಲ್ ಬಾಡಿನ ನೀವು ಸ್ಕ್ರಬ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ನಿಮಗೆ ಟ್ಯಾನ್ ಅನಿಸುತ್ತೆ ಅಲ್ಲೆಲ್ಲ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲೇ ಇದನ್ನು ಸ್ಕ್ರಬ್ ಮಾಡಬೇಕು. ಇದನ್ನು ಹಚ್ಚಿ ನೀವೇನು ನಾರಲ್ಲೆಲ್ಲ ಉಜ್ಜೋದು ಬೇಡ. ನೀವು ಫಸ್ಟೇ ಒಂದ್ಸಲಿ ಸೋಪಲ್ಲಿ ನಾರಲ್ಲು ಎಲ್ಲ ಉಜ್ಜಿ ಆದಮೇಲೆ ಈ ಸ್ಕ್ರಬ್ನ ಅಪ್ಲೈ ಮಾಡಿ 10 ಮಿನಿಟ್ಸ್ ಬಿಟ್ಟು ಹಾಟ್ ವಾಟ್ರಲ್ಲಿ ನೀವು ಸ್ನಾನ ಮಾಡಿಕೊಂಡು ಬರಬೇಕು. ನೋಡಿ, ಈ ಥರ ಸರ್ಕ್ಯುಲರ್ ಮೋಷನಲ್ಲೇ ಈ ಟ್ಯಾನ್ನ ರಿಮೂವ್ ಮಾಡಬೇಕು ಮತ್ತು ಸ್ಕ್ರಬ್ ಮಾಡಬೇಕು. 10 ನಿಮಿಷ ಬಿಟ್ಟು ನೋಡಿ ಈ ಥರ ನೀಟಾಗಿ ಇದು ಡ್ರೈ ಆಗುತ್ತೆ. ಇಲ್ಲಿ ಹಾಟ್ ವಾಟ್ರಲ್ಲಿ ಎಜ್ಜಿರೋ ಟವೆಲಲ್ಲಿ ಕ್ಲಾತಲ್ಲಿ ಒರೆಸ್ತಾ ಇದ್ದೀನಿ ನಾನು. ನೀವು ಹಾಟ್ ವಾಟ್ರಲ್ಲಿ ವಾಶೇ ಮಾಡ್ಕೊಂಡು ಬರ್ಬೋದು. ನೋಡಿ, ನನಗೇನು ಅಷ್ಟೊಂದು ಟ್ಯಾನ್ ಆಗಿರಲಿಲ್ಲ, ಬಟ್ ಒಂದು ಲೇಯರ್ ಅಷ್ಟು ಟ್ಯಾನ್ ರಿಮೂವ್ ಆಗಿದೆ. ಒಂದು ಟೋನ್ ಬ್ರೈಟರ್ ಆಗಿದೆ. ನೋಡಿ, ನಾನು ಎಡಗೈಗೆ ಮಾತ್ರ ಹಚ್ಚಿದ್ದೆ ಇದನ್ನು. ಬಲಗೈಗೆ ಇಟ್ಟು ಮ್ಯಾಚ್ ಮಾಡಿ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬಲಗೈಗಿಂತ ಎಡಗೈ ಸ್ವಲ್ಪ ಟ್ಯಾನ್ ರಿಮೂವ್ ಆಗಿದೆ ಮತ್ತು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣ್ತಾ ಇದೆ. ಸೊ ಈ ಟ್ಯಾನ್ನ ನೀವು ವಾರದಲ್ಲಿ ಈ ಡಿ-ಟ್ಯಾನ್ ಪ್ಯಾಕ್ನ ನೀವು ವಾರದಲ್ಲಿ 2 ಸಲ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಬಾಡಿ ಎಲ್ಲ ಎಷ್ಟು ಸಾಫ್ಟ್ ಆಗುತ್ತೆ, ಸ್ಕಿನ್ನು ಎಷ್ಟು ಬ್ರೈಟನ್ ಬರುತ್ತೆ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಯಾವತ್ತೂ ಟ್ಯಾನ್ನ ನೀವು ತುಂಬ ದಿನಗಟ್ಟಲೆ ಮೈ ಮೇಲೆ ಸ್ಕಿನ್ ಮೇಲೆ ಬಿಡಬಾರ್ದು. ಅದನ್ನು ಅವಾಗಿಂದ ಅವಾಗಲೇ ರಿಮೂವ್ ಮಾಡಿಬಿಡ್ಬೇಕು. ಇನ್ನು ಫೇಸಿಗೆ ಹಚ್ಚಿದ್ನಲ್ಲ, ಅದು 10 ನಿಮಿಷದಲ್ಲಿ ಡ್ರೈ ಆಗಿದೆ ಫ್ರೆಂಡ್ಸ್. ಸೊ ಈಗ ಒಂದು ಬಿಸಿನೀರಲ್ಲಿ ಅದ್ದಿರೋ ಅಂಥ ಕ್ಲಾತಲ್ಲಿ, ಅದೇ ಸಾಫ್ಟ್ ಕ್ಲಾತಲ್ಲಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ಮತ್ತು ಎಷ್ಟು ಬ್ರೈಟನ್ ಆಗಿ ಕಾಣ್ತಾ ಇದೆ. ಕ್ಲೀನ್ ಆಗುತ್ತೆ, ಎಕ್ಸ್ಪೋಲಿಯೇಟ್ ಆಗುತ್ತೆ, ನಿಮ್ಮ ಓಪನ್ ಪೋರ್ಸ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇದನ್ನು ನೀವು ವಾರದಲ್ಲಿ 2 ಸಲಿನಾದರೂ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾನು ಸ್ನಾನಕ್ಕೆ ಯಾವ ಸೋಪ್ ಯೂಸ್ ಮಾಡ್ತೀನಿ ಬಾಡಿಗೆ ಅನ್ನೋದು ಈ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ ನೋಡಿ. ಸೊ ಎಷ್ಟು ಸ್ಕಿನ್ ಎಲ್ಲ ನೀಟ್ ಆಯಿತು ನೋಡಿ. ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಸೆರಮ್ ಹಚ್ಚಿ ನಾನು ಮಾಯ್ಶ್ಚರೈಸರ್ ಹಚ್ಚಿ ಬಿಟ್ಟುಬಿಡ್ತೀನಿ. ಸೊ ಗ್ಲೋ ಬರ್ತಾ ಹೋಗುತ್ತೆ. ಒಂದು ದಿನ ಆದಮೇಲಂತೂ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಈ ಪ್ಯಾಕಿಂದ. ಸೊ ಬೆಸ್ಟ್ ರಿಸಲ್ಟ್ಸ್ಗೋಸ್ಕರ ಇವ್ರದ್ದೇ DR ರ್ಯಾಷಲ್ ಅವ್ರದ್ದೇ ಪ್ಯಾಕ್ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಪ್ಯಾಕ್ ಯಾವುದು ಏನು ಎತ್ತ ಅಂತೆಲ್ಲ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಂದು ಬಲಗೈಗಿಂತ ಎಡಗೈ ಎಷ್ಟು ಒಂದು ಸ್ಟೆಪ್ 1 ಟೋನಷ್ಟು ಬ್ರೈಟನ್ನಾಗಿ ಕಾಣ್ತಾ ಇದೆ. ನೀಟಾಗಿ ಟ್ಯಾನ್ ರಿಮೂವ್ ಆಗಿದೆ. ಇನ್ನು ಸೆರಮ್ ಹಚ್ಚಿ, ನಾನು ಸೆರಮ್ ಕೂಡ ಪಾಂಡ್ಸ್ ಅವ್ರದ್ದು ಯೂಸ್ ಮಾಡೋದು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ. ಬಟ್ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಂದು ಹಿಂದಿನ ವಿಡಿಯೋ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಸೆರಮ್ ಹಚ್ಬಿಟ್ಟು ನೀಟಾಗಿ ಒಂದು 2 ನಿಮಿಷ ಬಿಟ್ಟು ಮಾಯ್ಶ್ಚರೈಸರ್ ಹಚ್ಚಿ ಸ್ಕಿನ್ನನ್ನು ಅದೇ ರೀತಿ ಬಿಟ್ಬಿಡ್ತೀನಿ. ಸೊ ಒಂದಿನ ಎಲ್ಲ ಏನು ಬೇರೆ ಕಾಸ್ಮೆಟಿಕ್ಸ್ ಏನು ಹಚ್ಚಬೇಡಿ. ಸೊ ಚೆನ್ನಾಗಿ ಮಾಯ್ಶ್ಚರೈಸ್ ಆಗೋಕ್ಕೆ ಬಿಡಿ. ಸೊ ಈ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ನಿಂದು ಹೇರ್ ಕೇರ್ ಟಿಪ್ಸ್ ಬೇಕಾದರೆ ನಾನು ಕೊಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಇನ್ನು ನಾನು ಬಾಡಿಗೆ ಯಾವ ಮಾಯ್ಶ್ಚರೈಸರ್ ಹಚ್ತೀನಿ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಕು ಅಂದರೆ ಮಾಯ್ಶ್ಚರೈಸರ್ ಹೇಳಿ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ರಿಸಲ್ಟ್ಸ್ಗೋಸ್ಕರ ಕಾಯ್ತಾ ಇರಿ.
ಫ್ರೆಂಡ್ಸ್, ಇನ್ನು ನನ್ನ ಬಾಡಿಗೆ ನಾನು ಯಾವ ಸೋಪ್ನ ಯೂಸ್ ಮಾಡ್ತೀನಿ ಅಂದರೆ ನೋಡಿ, ಇದೆ ಮೈಸೂರು ಸ್ಯಾಂಡಲ್ ಅವ್ರದ್ದು. ಸೊ ಇದು ಪ್ಯಾಕ್ ಆಫ್ 3 ಬರುತ್ತೆ ಫ್ರೆಂಡ್ಸ್. ಪ್ಯಾಕ್ ಆಫ್ 3ಅಲ್ಲಿ ನಾನು ಒಂದು ತೆಗ್ದಿದ್ದೀನಿ ನೋಡಿ. ಈ ಥರ ದೊಡ್ಡ ಸೋಪ್ ಬರುತ್ತೆ. ಇದು ನನಗೆ ಈ ಬಾಡಿಗೆ ಮಾತ್ರ ಯೂಸ್ ಮಾಡೋದ್ರಿಂದ ಒಂದು 15 ಡೇಸ್ ಟು 20 ಡೇಸ್ವರೆಗೂ ಬರುತ್ತೆ. ಸೋಪ್ ತುಂಬಾ ಚೆನ್ನಾಗಿದೆ. ಸ್ಯಾಂಡಲ್ದು ಇದು ಮೈಸೂರು ಸ್ಯಾಂಡಲ್ ಸೋಪು ಯಾರು ತಾನೇ ಫೇಲ್ ಮಾಡೋಕ್ಕಾಗುತ್ತೆ. ಇದಂತೂ ನಂದು ಹಾಟ್ ಫೇವ್ರೇಟ್ ಆಗಿಬಿಟ್ಟಿದೆ. ಸೊ ಇದ್ರದ್ದು MRP ಬಂದು 220 ರುಪೀಸ್ ಇದೆ. ಬಟ್ ನನಗೆ 3ರಿಂದ ಹೋಲ್ಸೇಲಲ್ಲಿ 200 ರುಪೀಸಿಗೆ ಸಿಕ್ಕಿತ್ತು. ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ ಮೈಸೂರು ಸ್ಯಾಂಡಲ್ ಸೋಪು. ನೋಡಿ ಫ್ರೆಂಡ್ಸ್, ಬೆಳಕಲ್ಲಿ ವಿಡಿಯೋನ ರಿಸಲ್ಟ್ಸ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ಇನ್ನೂ ಸಂಜೆವರೆಗೂ ಇನ್ನೂ ಗ್ಲೋ ಚೆನ್ನಾಗಿ ಬರ್ತಾನೆ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಚೆಕ್ ಮಾಡಿ ನೋಡಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ಸ್ಕಿನ್ ಕೇರ್, ಹೇರ್ ಕೇರ್ ಮತ್ತು ವೆಯ್ಟ್ ಲಾಸ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.